ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫ್ಯೂಯಲ್ನ ಯಾವ ರೀತಿ ಚೆಕ್ ಮಾಡೋದು, ಕ್ವಾಲಿಟಿ ಹೇಗಿದೆ, ಡೀಸೆಲ್ ಏನಾದರೂ ಮಿಕ್ಸ್ ಆಗಿದೆಯಾ ಅಥವಾ ವಾಟರ್ ಏನಾದರೂ ಮಿಕ್ಸ್ ಆಗಿದೆಯಾ, ಈ ರೀತಿಯಾಗಿ ಚೆಕ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದು 3-4 ಮಿನಿಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಆಲ್ರೆಡಿ ನಿಮಗೆ ಫ್ಯೂಯಲ್ ಹಾಕಿದ್ದೀನಿ. ಇಲ್ಲಿ ನೀವು ಒಂದು ವೈಟ್ ಪೇಪರ್ನ ತೊಗೊಂಡು ಫ್ಯೂಯಲ್ನ ಈ ರೀತಿಯಾಗಿ ಒಂದು 2 ಡ್ರಾಪ್ಸು 3 ಡ್ರಾಪ್ಸು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಬೇಗ ಡ್ರೈ ಆಗ್ತಾಯಿದೆ ಅಂತ ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಬೇಗ ಡ್ರೈ ಆಗಬೇಕು ಫ್ಯೂಯಲ್ಲು. ನೀವು ಒಂದು ವೈಟ್ ಪೇಪರ್ನ ತೊಗೊಂಡು ನಿಮ್ಮ ಒಂದು ಕಾರಲ್ಲಿ ಅಥವಾ ಬೈಕಲ್ಲಿ, ನಿಮ್ಮದು ಯಾವುದೇ ಒಂದು ಗಾಡಿನಲ್ಲಿ ಫ್ಯೂಯಲ್ಲು ಹಾಕ್ತಿರಲ್ಲ, ಅದನ್ನು ಚೆಕ್ ಮಾಡ್ಕೋಬೇಕು. ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ, ಈ ರೀತಿ ಒಂದು ವೈಟ್ ಪೇಪರ್ ತೊಗೊಂಡು ಡ್ರಾಪ್ಸ್ನ ಹಾಕಿದಾಗ ನಿಮಗೆ ಬೇಗ ಡ್ರೈ ಆಗುತ್ತೆ. 3-4 ಮಿನಿಟ್ಸಲ್ಲಿ ನಿಮಗೆ ಫುಲ್ಲು ಕಂಪ್ಲೀಟ್ ವೈಟ್ ಪೇಪರ್ ಏನಾಗಿದೆ ಅದು ಫುಲ್ ಡ್ರೈ ಆಗಬೇಕು. ಇನ್ ಕೇಸು ನೀವು ಈಗ ಏನು ನೋಡ್ತಾ ಇದ್ದೀರ ಪ್ರೆಸೆಂಟಾಗಿ, ಈ ರೀತಿಯಾಗಿ ನಿಮಗೆ ಆಫ್ಟರ್ 3-4 ಮಿನಿಟ್ಸು ನಿಮ್ಗೆ ಇದೇ ಥರ ಒಂದು ವೆಟ್ ಮಾರ್ಕ್ಸ್ ಇತ್ತು ಅಂದರೆ ತೇವಾಂಶದ್ದು ಮಾರ್ಕ್ಸ್ ಏನಾದರೂ ಇರುತ್ತೆ ಅಂದರೆ ಅದು ಬಂದು ಡೀಸೆಲ್ ಆಗಿರುತ್ತೆ. ಡೀಸೆಲ್ ಮಿಕ್ಸ್ ಆಗಿರುತ್ತೆ ಫ್ಯೂಯಲ್ನಲ್ಲಿ, ಅಂದರೆ ಪೆಟ್ರೋಲಲ್ಲಿ ಡೀಸೆಲ್ ಮಿಕ್ಸ್ ಆಗಿರುತ್ತೆ. ಇನ್ ಕೇಸು ನಿಮಗೆ ಡ್ರೈಯೇ ಆಗ್ತಾಯಿಲ್ಲ ಅಂದರೆ, ಫಸ್ಟು ನೀವು ನೋಡಿರ್ತೀರಲ್ಲ ಕಲರ್ ಏನಿರುತ್ತೆ ಡೀಸೆಲ್ಲು, ಆ ರೀತಿಯಾಗಿ ನಿಮಗೆ ಅದು ಹಂಗೆ ಇರುತ್ತೆ, ಅಂದರೆ ತೇವಾಂಶ ಡ್ರೈಯೇ ಆಗೋಲ್ಲ. ನಿಮಗೆ ಆಯಿಲ್ ಥರ ಫೀಲ್ ಆಗುತ್ತೆ ಆ ಪೇಪರು. ಅದರಿಂದ ನೀವು ಯಾವಾಗಲೂ ಒಂದು ಫ್ಯೂಯಲ್ನ ನಿಮ್ಮ ಒಂದು ಕಾರಲ್ಲಿ ಹಾಕ್ಸ್ತಾ ಇದ್ದೀರ ಅಂದಾಗ, ಪೆಟ್ರೋಲ್ ಮೇಯ್ನ್ ಆ್ಯಕ್ಚುಲಾಗಿ ಪೆಟ್ರೋಲ್ನ ನೀವು ಹಾಕ್ಸ್ತಾ ಇದ್ದೀರ ಅಂದಾಗ ಕನ್ಫರ್ಮ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಒಂದು ಫ್ಯೂಯಲ್ನ ಕ್ವಾಲಿಟಿ ಹೇಗಿದೆ ಅಂತ ಅನ್ನೋದು ನೀವು ಆಲ್ರೆಡಿ ಅಲ್ಲಿ ಒಂದು ಫ್ಯೂಯಲ್ ಕ್ವಾಲಿಟಿನ ನಿಮ್ಮ ಬಂಕ್ಗಳಲ್ಲಿ ಅಥವಾ ನೋಡಿರ್ತೀರ ವಿಷುವಲ್, ಅಂದರೆ ಕಣ್ಣಲ್ಲಿ ನೋಡಿರ್ತೀರ ಫ್ಯೂಯಲ್ ಯಾವ ರೀತಿ ಇರೋದಂತ. ಅದು ಕಲರ್ ಮೇಲೂ ಗೊತ್ತಾಗುತ್ತೆ. ನಿಮ್ಗೆ ಯಾವ ರೀತಿ ಒಳ್ಳೆ ರೀತಿ ಪೆಟ್ರೋಲ್ ಹಾಕ್ತಾಯಿದ್ದೀರಾ, ಒಳ್ಳೆ ರೀತಿ ಡೀಸೆಲ್ ಹಾಕ್ತಾಯಿದ್ದೀರಾ ಅದೆಲ್ಲ ನೋಡ್ಬೋದು. ಬಟ್ ನೀವು ಪೇಪರ್ ಟೆಸ್ಟ್ ಅನ್ನೋದೇನಿದೆ, ಒಂದು ವೈಟ್ ಪೇಪರ್ನ ತಗೊಂಡು ಟೆಸ್ಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ನಿಮಗೆ ಫ್ಯೂಯಲ್ನ ಪೇಪರ್ ಮೇಲೆ ಒಂದು ಡ್ರಾಪ್ಸ್ ಹಾಕಿದಾಗ ನೀಟಾಗಿ ಎವಾಪ್ರೇಟ್ ಆಗಬೇಕು, ಅಂದರೆ ಡ್ರೈ ಆಗಬೇಕು, ಒಣಗಬೇಕು. ಒಣಗಿಲ್ಲ ಅಂದರೆ ನಿಮಗೆ ಫ್ಯೂಯಲ್ಲು ಮಿಕ್ಸ್ ಆಗಿದೆ ಅಂತ ಅರ್ಥ. ಅಂದರೆ ವಾಟ್ರು ಅಥವಾ ಡೀಸೆಲ್ಲು ಅಥವಾ ಬೇರೆ ಯಾವುದೋ ಒಂದು ಕೆಮಿಕಲ್ಲು ಮಿಕ್ಸ್ ಆಗಿರ್ಬೋದು. ಅದರಿಂದ ಫ್ಯೂಯಲ್ನ ಯಾವಾಗಲೂ ನೀಟಾಗಿ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಇನ್ನೊಂದು, ನಿಮ್ಮ ಒಂದು ಪೆಟ್ರೋಲ್ ಕಾರಲ್ಲಿ ನೀವು ಪೆಟ್ರೋಲ್ನ ಹಾಕ್ಸ್ಬೇಕು, ಡೀಸೆಲ್ ಕಾರಲ್ಲಿ ಡೀಸೆಲ್ ಹಾಕ್ಸ್ಬೇಕು. ಬಟ್ ಸಮ್ಟೈಮ್ ಏನಾಗುತ್ತೆ, ಬಂಕಲ್ಲಿ ಫ್ಯೂಯಲ್ಲು ಯಾವ್ದು ಹಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಕಾರ್ ಯಾವ ಮಾಡೆಲ್ಲು, ಅಂದರೆ ಕಾರ್ ಯಾವುದು ಪೆಟ್ರೋಲ್ ಇಂಜಿನ ಅಥವಾ ಡೀಸೆಲ್ ಇಂಜಿನ ಅನ್ನೋದು ಗೊತ್ತಾಗಲ್ಲ ಬಂಕಲ್ಲಿರೋರಿಗೆ. ನೀವು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ಸೋದ್ರಿಂದ ತುಂಬ ಒಳ್ಳೆಯದು. ಅಥವಾ ನೀವು ಫ್ಯೂಯಲ್ ಹಾಕ್ಸುವಾಗ ಅವ್ರಿಗೆ ಹೇಳ್ಬೇಕು, ಪೆಟ್ರೋಲ್ ಹಾಕಿ ಪೆಟ್ರೋಲ್ ಕಾರ್ ಇದು ಅಂತ ಹೇಳಬೇಕು. ಡೀಸೆಲ್ ಅಂದರೆ ಡೀಸೆಲ್ ಕಾರ್ ಸರ್, ಡೀಸೆಲ್ ಹಾಕಿ. ಇನ್ ಕೇಸು ನೀವೇನಾದರೂ ಫ್ಯೂಯಲ್ನ ರಾಂಗಾಗಿ ಮಿಕ್ಸ್ ಆಗಿ, ಅಂದರೆ ರಾಂಗಾಗಿ ಹಾಕ್ಸ್ಕೊಂಡ್ರೆ ನಿಮ್ಮ ಒಂದು ಕಾರ್ಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇಂಜಿನ್ನು ಸ್ಟಾರ್ಟ್ ಆಗೋಲ್ಲ, ಇಂಜಿನ್ ಸ್ಟಾರ್ಟ್ ಆಗಿ ಸ್ವಲ್ಪ ದೂರ ಅಂದಮೇಲೆ ಆಫ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಇಂಜೆಕ್ಟರ್ ಅಂದರೆ ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಏನೇನಿದೆ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಿ ಇಂಥ ಒಂದು ಫ್ಯೂಯಲ್ ಹಾಕ್ಸೋ ಟೈಮಲ್ಲಿ. ಆ್ಯಂಡ್ ನೀವು ಈ ರೀತಿಯಾಗಿ ಫ್ಯೂಯಲ್ ಬಂಕಲ್ಲಿ ಹಾಕ್ಸ್ಕೊಳ್ಳುವಾಗ ಚೆಕ್ ಮಾಡಿಕೊಂಡು ಆ ಟೈಮಲ್ಲಿ ನೋಡ್ಕೋಬೇಕು. ಆ್ಯಂಡ್ ನೀವು ಇನ್ನೊಂದು, ಫ್ಯೂಯಲ್ನಲ್ಲಿ ವಾಟ್ರು ಯಾವ ರೀತಿಯಾಗಿ, ಈಗ ಡೀಸೆಲ್ ಮಿಕ್ಸ್ ಅಥವಾ ಬೇರೆ ಕೆಮಿಕಲ್ ಬೇರೆ ಏನಾದ್ರು ಮಿಕ್ಸ್ ಆಗಿದೆ ಅನ್ನೋದು ಓಕೆ. ಬಟ್ ವಾಟ್ರ್ ಮಿಕ್ಸ್ ಆಗಿದೆ ಅಂದ್ರೂ ನಿಮಗೆ ಅದನ್ನು ಚೆಕ್ ಮಾಡ್ಕೋಬೋದು. ಅದು ಈ ರೀತಿಯಾಗಿಯೇ ಫ್ಯೂಯಲ್ನ ಪೇಪರ್ ಮೇಲೆ ಹಾಕಿದಾಗ ನಿಮಗೆ ವಾಟ್ರು ನಾರ್ಮಲಾಗಿ ಡ್ರೈ ಆಗುತ್ತೆ. ಬಟ್ ಅದರಲ್ಲಿ ಏನಾದ್ರು ನಿಮಗೆ ಡಸ್ಟ್ ಏನಾದ್ರು ಇತ್ತು ಅಂದರೆ ಆ ಡಸ್ಟು ನಿಮಗೆ ಈ ಸರ್ಕಲ್, ನಾನು ಹಾಕಿರೋ ಒಂದು ಫ್ಯೂಯಲ್ ಡ್ರಾಪ್ ಸರ್ಕಲ್ ಏನಿದೆ ಆ ಎಡ್ಜಸ್ಸಲ್ಲಿ ಆ ಡಸ್ಟು ನಿಮಗೆ ಕಾಣುತ್ತೆ. ಆ್ಯಕ್ಚುಲಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಆ್ಯಂಡ್ ಯಾವುದೇ ನಿಮ್ಮ ಆ ಒಂದು ಪೇಪರ್ನಲ್ಲಿ ಗಲೀಜು ಮಾರ್ಕ್ಸು ಉಳ್ಕೊಂಡಿಲ್ಲ. ಆ ರೀತಿಯಾಗಿ ಫ್ಯೂಯಲ್ನ ಚೆಕ್ ಮಾಡ್ಕೋಬೇಕು, ಗುಡ್ ಫ್ಯೂಯಲ್ ಅಥವಾ ವಾಟರ್ ಮಿಕ್ಸ್ ಆಗಿದೆ ಅಂತ. ಸಮ್ಟೈಮು ನಿಮಗೆ ಬಂಕ್ಗಳಲ್ಲಿ ವಾಟರ್ ಮಿಕ್ಸ್ ಯಾವ ರೀತಿ ಆಗುತ್ತೆ ಅಂದರೆ, ಮಳೆ ಹೆವಿ ಬಂದಾಗ ಆ್ಯಕ್ಚುಲಾಗಿ ಫ್ಯೂಯಲ್ನೆಲ್ಲ ನಿಮಗೆ ಕೆಳಗಡೆನೇ ಅದನ್ನ ಸ್ಟೋರ್ ಮಾಡಿರ್ತಾರೆ. ಅದರಿಂದ ಮಳೆ ಬಂದಾಗ ಹೆವಿ ಮಳೆ ಬರಬೇಕು, ಕಡಿಮೆ ಅಲ್ಲ,
ಹೆವಿ ಮಳೆ ಬಂದಾಗ ಬಂಕೆಲ್ಲ ಫ್ಲಡ್ ಆಗಿಬಿಡುತ್ತೆ, ಅಂದರೆ ಬಂಕಲ್ಲೆಲ್ಲ ತುಂಬ ನೀರು ನಿಂತ್ಕೊಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಫ್ಯೂಯಲಲ್ಲಿ ನಿಮಗೆ ಡೀಸೆಲ್ ಅಥವಾ ಪೆಟ್ರೋಲ್ ಯಾವುದಾದ್ರಾಗಲಿ ನೀರೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಸಮ್ ವೆಹಿಕಲ್ಸು ನಮಗೆ ರಿಪೋರ್ಟ್ ಆಗಿದೆ, ನಾನು ಅದನ್ನು ಪ್ರೂಫಾಗಿ ನಿಮ್ಗೆ ಇಟ್ಕೊಂಡು ಹೇಳ್ತಾ ಇರೋದು. ಅದರಿಂದ ಫ್ಯೂಯಲ್ ಪಂಪ್ ಅಂದರೆ ಫ್ಯೂಯಲ್ ಸಪ್ಲೈ ಮಾಡೋವಂಥ ಪಂಪ್ ಏನಿದೆ ಅದು ಹಾಳಾಗುತ್ತೆ. ಆ್ಯಂಡ್ ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಏನೇನಿದೆ, ಇಂಜೆಕ್ಟರ್ಸ್ ಅಂತೀವಿ, ಫ್ಯೂಯಲ್ ಲೈನ್ಸ್ ಏನಿದೆ, ಫ್ಯೂಯಲ್ ಫಿಲ್ಟರ್ ಅಂತೀವಿ, ಹೈ ಪ್ರೆಷರ್ ಪಂಪ್ ಅಂತೀವಿ. ಹೈ ಪ್ರೆಷರ್ ಪಂಪು ನಿಮಗೆ ಫ್ಯೂಯಲ್ ಸಪ್ಲೈಯಿಂದನೇ, ಅಥವಾ ಲೋ ಪ್ರೆಷರ್ ಪಂಪು ಮತ್ತು ಹೈ ಪ್ರೆಷರ್ ಪಂಪು ಎರಡೂ ಕೂಡ ನಿಮಗೆ ಲೂಬ್ರಿಕೇಷನ್ ಆಗಬೇಕು. ಆ್ಯಕ್ಚುಲಾಗಿ ಪಂಪ್ ಅಂದರೆ ಅದರಲ್ಲಿ ಲೂಬ್ರಿಕೇಷನ್ ಪಾರ್ಟ್ಸ್ ಇದ್ದೇ ಇರುತ್ತೆ. ಸೊ ಪಂಪಲ್ಲಿ ಲೂಬ್ರಿಕೇಟ್ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಆಯಿಲ್ ಬೇಕು, ಅಥವಾ ಈ ರೀತಿ ಫ್ಲೂಯಿಡ್ ರೀತಿಯಾಗಿ ಒಂದು ಆಯಿಲ್ ಬೇಕಾಗುತ್ತೆ. ಸೊ ಅವಾಗೇನಾಗುತ್ತೆ, ಈ ಫ್ಯೂಯಲ್ ಪಂಪು ಮತ್ತು ಹೈ ಪ್ರೆಷರ್ ಪಂಪಲ್ಲಿ ಯಾವುದೇ ರೀತಿಯಾಗಿ ಆಯಿಲ್ ಬರಲ್ಲ, ಅರ್ಥ ಆಗಿರುತ್ತೆ. ಸೊ ಯಾಕೆಂದರೆ ಫ್ಯೂಯಲ್ ಸಪ್ಲೈ ಆಗ್ತಾ ಇರುತ್ತೆ ಪಂಪಲ್ಲಿ. ಸೊ ಅದರಿಂದ ಆಯಿಲ್ ಅಂದರೆ ಆಯಿಲ್ ಇಲ್ಲದೇ ಫ್ಯೂಯಲಲ್ಲೇ ಫ್ಯೂಯಲ್ ಪಂಪು ಲೂಬ್ರಿಕೇಟ್ ಆಗೋದು. ಸೊ ಅದರಿಂದ ಕೆಮಿಕಲ್ಸ್ ಮಿಕ್ಸ್ ಆಗಿ, ವಾಟ್ರ್ ಮಿಕ್ಸ್ ಆಗಿ, ಅಥವಾ ಡೀಸೆಲಿಂದ ಪೆಟ್ರೋಲ್ ಗಾಡಿಯಿಂದ ಡೀಸೆಲ್, ಅಂದರೆ ಪೆಟ್ರೋಲ್ ಇಂಜಿನ್ಗೆ ಡೀಸೆಲ್ ಹಾಕ್ಸೋದು, ಡೀಸೆಲ್ ಇಂಜಿನ್ಗೆ ಪೆಟ್ರೋಲ್ ಹಾಕ್ಸೋದ್ರಿಂದ ಮಿಕ್ಸಪ್ ಆಗಿ ನಿಮಗೆ ಲೂಬ್ರಿಕೇಷನ್ ಪಾರ್ಟ್ಸ್ ಏನಿರುತ್ತೆ, ಅಂದರೆ ಪಂಪ್ ಒಳಗಡೆ ಏನೇನಿರುತ್ತೆ ಮೋಟರು, ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಸಜೆಷನ್ ವಿಡಿಯೋ ಇದು ಅಷ್ಟೇ. ನಾನು ಜಸ್ಟ್ ನಾರ್ಮಲಾಗಿ ಡಯಾಗ್ನೋಸ್ ಮಾಡೋ ಥರ ಏನು ಹೇಳ್ತಾಯಿಲ್ಲ, ಸಿಂಪಲ್ ಇದೊಂದು ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಗಾಡಿಗಳು ತುಂಬ ಫ್ಯೂಯಲ್ ಮಿಕ್ಸಿಂಗು ಕೇಸ್ ಬರುತ್ತೆ, ಬಂಕಲ್ಲಿ ಹಾಕ್ಸ್ಕೊಳ್ಳುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಸ್ಕೊಳ್ಳಿ ಅನ್ನೋ ಒಂದು ಸಜೆಷನ್ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನನಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಈ ರೀತಿಯಾಗಿ ಹೊಸ ಒಂದು ವಿಡಿಯೋಗಳನ್ನ ನಿಮಗೆ ಸಜೆಸ್ಟ್ ಮಾಡ್ಬೋದು. ಯಾವ ರೀತಿ ನಿಮ್ಮ ಒಂದು ಗಾಡಿ ಮೇಂಟೆನೆನ್ಸ್ನ ಮಾಡ್ಬೋದು, ಸರ್ವಿಸ್ ಯಾವ ರೀತಿಯಾಗಿ ನೀವು ಚೆಕ್ ಮಾಡಿಸ್ಕೋಬೋದು, ನಿಮಗೆ ಒಂದಷ್ಟು ಈಸಿ ಸಜೆಷನ್ಸು ನಿಮ್ಗೆ ಸಿಗುತ್ತೆ. ಸೊ ನನ್ನ ಒಂದು ಚಾನಲ್ ಸಪೋರ್ಟ್ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಖುಷಿ ಸಿಗುತ್ತೆ, ಅದರಿಂದ ನಾನು ವಿಡಿಯೋನ ಹೆಚ್ಚಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದರಿಂದ ನಿಮಗೆ ಒಂದು ಸಣ್ಣ ಒಂದು ಸಿಂಪಲಾಗಿ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾಯಿನಿ. ಸಿಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋನ ಮುಗಿಸ್ತಾಯಿನಿ. ಥ್ಯಾಂಕ್ ಯು, ಧನ್ಯವಾದಗಳು.